ಭಗವದ್ಗೀತೆಯಲ್ಲಿ ಬರೆದಂತೆ ತಪ್ಪು ಮಾಡಿದ ವ್ಯಕ್ತಿಯನ್ನು ಕೊಲ್ಲುವುದು ಪಾಪವಲ್ಲ. ಆದರೆ ತಪ್ಪಾಗಿ ಕಂಡರೂ ಕೆಲವು ತಪ್ಪಲ್ಲ. ಕಕ್ಷಿದಾರರಿಂದ ಇದನ್ನೆಲ್ಲ ಕೇಳಿದ ವಕೀಲರು ಯೋಚಿಸತೊಡಗಿದರು. ಏಕೆಂದರೆ ಒಂದು ಕಡೆ ಆರೋಪಿ ಕ್ರಿಮಿನಲ್ ಭಗವದ್ಗೀತೆ ಬಗ್ಗೆ ಮಾತನಾಡುತ್ತಿದ್ದಾನೆ, ಇನ್ನೊಂದು ಕಡೆ ಅದೇ ವ್ಯಕ್ತಿ 40 ವರ್ಷದಿಂದ 40 ಜನರನ್ನು ಬರ್ಬರವಾಗಿ ಕೊಂದಿದ್ದಾನೆ. ಎಂತಹ ಗಟ್ಟಿಗುಂಡಿಗೆಯ ವ್ಯಕ್ತಿಯಾದರೂ ರಕ್ತ ಮತ್ತು ಮೃತದೇಹಗಳನ್ನು ನೋಡಿದ ನಂತರ ಹೆದರುತ್ತಾನೆ. ಆದರೆ ಈತ ತನ್ನ ಬಲಿಪಶುಗಳನ್ನ ಕೊಂದ ಅದೇ ಕೋಣೆಯಲ್ಲಿ ಕುಳಿತು ಊಟ ಮಾಡುತ್ತಿದ್ದಾನೆ. ಈ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದಾಗ ಅವನ ಮುಖದಲ್ಲಿ ಯಾವುದೇ ವಿಷಾದವಿರಲಿಲ್ಲ. ಅವನು ಸನ್ಯಾಸಿಯಂತೆ ಶಾಂತವಾಗಿದ್ದ. ಆದರೆ ಅವನು ಮಾಡಿದ ಕೆಲಸಗಳನ್ನು ಯಾವುದೇ ರಾಕ್ಷಸನೂ ಕೂಡ ನಡುಗಿಸುವಂತಿತ್ತು. ನಮ್ಮ ಕನ್ನಡ ಮೂವಿ ಬ್ಲಾಗ್ ಅಲ್ಲಿ ಪ್ರಪಂಚದ ಕೆಲವು ರೋಚಕವಾದ ಕ್ರೈಮ್ ಸ್ಟೋರೀಸ್ಗಳನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ದಯವಿಟ್ಟು ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿ. ಹಾಗೆ ನಾವು 100ಕ್ಕಿಂತಲೂ ಹೆಚ್ಚು ಇಂಗ್ಲಿಷ್ ಮೂವಿಗಳನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೇವೆ. ದಯವಿಟ್ಟು ನಮ್ಮ ಪ್ಲೇ ಲಿಸ್ಟ್ನಲ್ಲಿ ನೋಡಿ. ಈ ಕತೆ ಪ್ರಾರಂಭವಾಗುವುದು 2006 ಅಕ್ಟೋಬರ್ 20ರಂದು. ಆ ದಿನ ಪೊಲೀಸರಿಗೊಂದು ಕರೆ ಬರುತ್ತೆ. ತಿಹಾರ್ ಜೈಲಿನ ಬಳಿಯಿಂದ ಅಪರಿಚಿತ ವ್ಯಕ್ತಿಯೊಬ್ಬರು ಫೋನ್ನಲ್ಲಿ ಹೇಳ್ತಾರೆ, ತಿಹಾರ್ ಜೈಲಿನ ಗೇಟ್ ನಂಬರ್ 3 ಬಳಿ ಬುಟ್ಟಿಯಲ್ಲಿ ಶವವೊಂದನ್ನು ಎಸೆಯಲಾಗಿದೆ. ಇದನ್ನ ಕೇಳಿದ ಎಲ್ಲರೂ ಆಘಾತಕ್ಕೆ ಒಳಗಾಗುತ್ತಾರೆ. ಏಕೆಂದರೆ ತಿಹಾರ್ ದೆಹಲಿಯ ಸುರಕ್ಷಿತ ಜೈಲು. ಅದರ ಹೊರಗೆ ಮೃತದೇಹವನ್ನು ಇಡುವುದು ಸುಲಭದ ಕೆಲಸವಲ್ಲ. ಅಂತಹ ಕೆಲಸವನ್ನು ಒಬ್ಬ ವ್ಯಕ್ತಿ ಮಾತ್ರ ಮಾಡಬಹುದು. ಆತನಿಗೆ ಯಾವುದೇ ಹೆದರಿಕೆ ಇಲ್ಲ. ಇದನ್ನು ನೋಡಲು ಹೋದ ಪೊಲೀಸರಿಗೆ ಫುಟ್ಪಾತ್ನಲ್ಲಿ ಸತ್ತ ವ್ಯಕ್ತಿಯ ಮುಂಡವು ಎದುರಾಯಿತು ಮತ್ತು ಅದರ ಕೆಳಗೆ ಒಂದು ಪತ್ರವಿತ್ತು. ಪತ್ರದಲ್ಲಿ ನಮ್ಮ ನ್ಯಾಯಾಂಗದ ವ್ಯವಸ್ಥೆಯನ್ನು ಬರೆಯಲಾಗಿತ್ತು. ಈ ಪತ್ರದ ಸಾರಾಂಶವನ್ನು ಒಂದೇ ಲೈನ್ನಲ್ಲಿ ಹೇಳಬೇಕೆಂದರೆ, ಸಾಧ್ಯವಾದರೆ ನನ್ನನ್ನು ಹಿಡಿಯಿರಿ ಅಂತಹ ಒಂದು ನೋಟ್ ಬರೆಯಲಾಗಿತ್ತು. ಆಗ ಪೊಲೀಸರಿಗೆ ಒಂದು ವಿಷಯ ಸ್ಪಷ್ಟವಾಯಿತು. ಈ ಕೊಲೆಗಾರನಿಗೆ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ದೊಡ್ಡ ದ್ವೇಷವಿದೆ ಎಂಬುದು. ಮತ್ತೆ ಪತ್ರದಲ್ಲಿ ಕೊಲೆಗಾರ ತನ್ನ ಕೆಲಸದ ಬಗ್ಗೆ ತನಗಿರುವಂತಹ ನಂಬಿಕೆಯನ್ನು ಮತ್ತು ಪೊಲೀಸರು ಹೇಗೆ ತಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡುವುದಿಲ್ಲ ಎಂಬುದರ ಬಗ್ಗೆ ಕೂಡ ಬರೆದಿದ್ದ. ಪೊಲೀಸರು ಈ ಕೇಸನ್ನು ಸೀರಿಯಸ್ ಆಗಿ ತಗೊಂಡು ತನಿಖೆಯನ್ನು ಮಾಡುತ್ತಾರೆ. ಮೊದಲು ಅವರು ಅಕ್ಟೋಬರ್ 20ರಂದು ತಮಗೆ ಬಂದ ಕರೆ ಎಲ್ಲಿಂದ ಬಂದಿದೆ ಅನ್ನೋದನ್ನ ಪತ್ತೆ ಹಚ್ಚುತ್ತಾರೆ. ಪ್ರತ್ಯಕ್ಷದರ್ಶಿ ಹೇಳಿದಂತೆ ಯಾರೋ ಒಬ್ಬ ವ್ಯಕ್ತಿ ಮಾತ್ರ ಬಂದಿದ್ದ, ಯಾರೂ ಜೊತೆಯಲ್ಲಿ ಇರಲಿಲ್ಲ ಅಂತ ಇದರ ಬೇಸ್ ಮೇಲೆ ಅವರು ಸ್ಕೆಚ್ ಅನ್ನು ರೆಡಿ ಮಾಡುತ್ತಾರೆ ಮತ್ತು ಪತ್ರ ಮತ್ತು ಕರೆಯಲ್ಲಿರುವಂತಹ ಉಚ್ಚಾರಣೆಯನ್ನು ಕಂಪೇರ್ ಮಾಡಿದಾಗ ಪೊಲೀಸ್ಗೆ ಗೊತ್ತಾಗುತ್ತದೆ ಈ ವ್ಯಕ್ತಿ ಬಿಹಾರಿ ಇರಬಹುದು. ಯಾಕಂದ್ರೆ ಅವನ ಉಚ್ಚಾರಣೆ ಬಿಹಾರ್ ಭಾಷೆಯ ರೀತಿಯಲ್ಲಿತ್ತು. ಹೀಗೆ ಈ ಕೇಸ್ನಲ್ಲಿ ಅಂತಹ ಮಹತ್ವದ ವಿಷಯವೇನೂ ನಡೆದಿರಲಿಲ್ಲ. ಆದರೆ 25 ಏಪ್ರಿಲ್ 2007ರಂದು ಮತ್ತೊಮ್ಮೆ ಪೊಲೀಸರ ಫೋನ್ ರಿಂಗ್ ಆಗುತ್ತೆ. ಆಗ ಅವರಿಗೆ ಕೇಳಿಸಿದ್ದು ಮತ್ತೆ ಅದೇ ಕೊಲೆಗಾರನ ಕರ್ಕಶ ಧ್ವನಿ. ಈ ಬಾರಿಯೂ ತಿಹಾರ್ ಜೈಲ್ನ ಗೇಟ್ ನಂಬರ್ 3 ಬಳಿ ಮೃತದೇಹವನ್ನು ಇಟ್ಟಿದ್ದಾಗಿ ಕೊಲೆಗಾರ ಹೇಳುತ್ತಾನೆ. ಈ ಬಾರಿ ಕೂಡ ಕೊಲೆಗಾರ ದೇಹವನ್ನು ಎಷ್ಟು ಬಿಗಿಯಾಗಿ ಕಟ್ಟಿದ್ದ ಅಂದ್ರೆ ಯಾರಿಗೂ ಅದನ್ನು ತೆರೆಯಲು ಸಾಧ್ಯವಾಗಲಿಲ್ಲ. ಹೀಗೆ ಅಲ್ಲಿ ನೆರೆದಿರುವಂತ ಜನರು ಮತ್ತು ಪೊಲೀಸ್ ಶವವನ್ನು ತೆಗೆಯಲು ಪ್ರಯತ್ನ ಪಡ್ತಾ ಇರಬೇಕಾದ್ರೆ ಒಬ್ಬ ವ್ಯಕ್ತಿ ಅವನಾಗೇ ಬಂದು ಶವವನ್ನು ತೆಗಿತಾನೆ. ಆತನೇ ಕೊಲೆಗಾರ. ಆದರೆ ಯಾವ ಪೊಲೀಸ್ಗೂ ಕೂಡ ಆ ಕಲ್ಪನೆ ಇರಲಿಲ್ಲ ಮತ್ತು ಸಿಕ್ಕಿದ ಶವದ ಮುಂಡ ಮಾತ್ರ ಅಲ್ಲಿತ್ತು. ಇತರ ಭಾಗಗಳನ್ನು ಹಜಾರೆ ನ್ಯಾಯಾಲಯದ ಪಕ್ಕದಲ್ಲಿ ಎಸೆಯಲಾಗಿತ್ತು. ಈ ಪ್ರಕರಣ ತುಂಬಾ ಸೀರಿಯಸ್ ಆಗ್ತಾ ಇದ್ದಂತೆ
ಇದರ ತನಿಖೆಗಾಗಿ ವಿಶೇಷ ಪೊಲೀಸ್ ಘಟಕವನ್ನು ರಚಿಸಲಾಯಿತು. ಪೊಲೀಸರಿಗೆ ಒಂದು ವಿಷಯ ಈಗ ಅರ್ಥವಾಗಿದ್ದೇನೆಂದರೆ, ಈತ ಸಾಮಾನ್ಯ ಕೊಲೆಗಾರನಲ್ಲ. ಇವನು ತನ್ನ ಕೆಲಸದ ಬಗ್ಗೆ ತುಂಬಾ ಹೆಮ್ಮೆ ಹೊಂದಿರುವ ಸೈಕೋ ಸೀರಿಯಲ್ ಕಿಲ್ಲರ್. ದೇಹದ ಭಾಗಗಳನ್ನು ಒಂದೊಂದು ಕಡೆ ಹಾಕಿರುವುದರಿಂದ ಮೃತರನ್ನು ಪತ್ತೆ ಹಚ್ಚುವುದು ಕಷ್ಟಕರವಾಯಿತು. ಏಕೆಂದರೆ ಇಲ್ಲಿ ಸಿಕ್ಕಿರುವ 2 ಶವಗಳು ತಲೆ ಇಲ್ಲದವು. ಮೃತದೇಹ ಯಾರವು, ಎಲ್ಲಿ ಕೊಲೆ ಮಾಡಲಾಯಿತು, ಕೊಲೆ ಮಾಡಲು ಬಳಸಿದಂತಹ ಆಯುಧ ಯಾವುದು ಎಂಬುದು ಪೊಲೀಸರಿಗೆ ಬಗೆಹರಿಸಲಾರದ ಸಮಸ್ಯೆಯಾಗಿತ್ತು. ಹೀಗಿರುವಾಗ ತಿಹಾರ್ ಜೈಲ್ ಗೇಟ್ ನಂಬರ್ 3 ಬಳಿ ಮತ್ತೊಂದು ತಲೆ ಇಲ್ಲದ ಶವ ಬಿದ್ದಿದೆ ಎಂಬ ಸುದ್ದಿ ಪೊಲೀಸರಿಗೆ ಬರುತ್ತದೆ. ಮತ್ತೆ ಈ ಬಾರಿಯೂ ಪತ್ರದಲ್ಲಿ ಆತ ಪೊಲೀಸರು ತನ್ನನ್ನು ಹಿಡಿದರೆ ಅಥವಾ ಯಾರಾದ್ರೂ ತನ್ನನ್ನು ಹಿಡಿದರೆ ಅವರಿಗೆ ಬಹುಮಾನವನ್ನು ಕೊಡಬೇಕು ಅಂತ ಬರೆದಿರುತ್ತಾನೆ. ಆತ ಅದೇ ಪತ್ರದಲ್ಲಿ ಬರೆದಿರುತ್ತಾನೆ, ತಾನು 7-8 ವರ್ಷದಿಂದ ಕೊಲೆ ಮಾಡ್ತಾ ಇರೋದಾಗಿ, ಮತ್ತೆ ಕೊಲೆ ಮಾಡಿಲ್ಲ ಅಂದ್ರೆ ತನ್ನ ತಲೆ ಸರಿ ಇರೋದಿಲ್ಲ ಅಂತ. ಇದರಿಂದ ಪೊಲೀಸರಿಗೆ ಅವರ ಡೌಟ್ ನಿಜ ಅನ್ನೋದು ಗೊತ್ತಾಗುತ್ತೆ. ಎಲ್ಲ ಕೊಲೆಗಳಿಗೆ ಇರುವಂತಹ ಪ್ಯಾಟರ್ನ್ಗಳನ್ನು ಫಾಲೋ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಪತ್ರವನ್ನು ಓದಿದ ನಂತರ ಪೊಲೀಸರು ಹಳೆ ಕೇಸ್ಗಳನ್ನೆಲ್ಲ ಸರ್ಚ್ ಮಾಡ್ತಾರೆ. ಆಗ ಅವರಿಗೆ 1998ರಲ್ಲಿ ತಿಹಾರ್ ಜೈಲಿನ ಹೊರಗಡೆ ತಲೆಯಿಲ್ಲದ ಒಂದು ಶವ ಪತ್ತೆಯಾಗಿದ್ದು ಮತ್ತು ದೇಹದ ಇತರ ಭಾಗಗಳನ್ನು ಎಲ್ಲೆಂದರಲ್ಲಿ ಚೆಲ್ಲಾಪಿಲ್ಲಿಯಾಗಿದ್ದ ಘಟನೆ ನಡೆದಿರುವುದು ಪೊಲೀಸರಿಗೆ ಟೆನ್ಷನ್ ಹೆಚ್ಚಿಸುತ್ತೆ. ಮತ್ತು ಕೇಸ್ನಲ್ಲಿ ಒಬ್ಬ ಶಂಕಿತನನ್ನು ಬಂಧಿಸಲಾಗಿತ್ತು. ಆದರೆ ಆ ಪ್ರಕರಣ 3 ವರ್ಷಗಳ ಕಾಲ ನಡೆದು ಆತನನ್ನು ಬಿಡುಗಡೆ ಮಾಡಲಾಗಿತ್ತು. ಯಾಕಂದರೆ ಪೊಲೀಸರಿಗೆ ಯಾವುದೇ ರೀತಿಯ ಸರಿಯಾದ ಪುರಾವೆಗಳು ಸಿಕ್ಕಿರುವುದಿಲ್ಲ. ಹೀಗೆ ಹಳೆ ಕೇಸ್ ಮತ್ತು ಸದ್ಯದಲ್ಲೇ ನಡೀತಾ ಇರುವಂತಹ ತನಿಖೆಯನ್ನು ಮುಂದುವರಿಸಿದಾಗ ಆಜಾದ್ ನಗರದಲ್ಲಿ ಅದೇ ವ್ಯಕ್ತಿಯನ್ನು ಹೋಲುವಂತಹ ಒಬ್ಬ ವ್ಯಕ್ತಿ ನಿಯಮಿತವಾಗಿ ವೈದ್ಯರ ಕ್ಲಿನಿಕ್ಕಿಗೆ ಭೇಟಿ ನೀಡುತ್ತಿದ್ದಾನೆ ಅಂತ ಪೊಲೀಸರಿಗೆ ತಿಳಿದು ಬರುತ್ತೆ. ನರೇಂದ್ರ ಪಹಲ್ವಾನ್ ನೇತೃತ್ವದ ಪೊಲೀಸ್ ತಂಡ ಸಿಕ್ಕಿದ ಸಣ್ಣ ಸಣ್ಣ ಸುಳಿವುಗಳನ್ನು ಬಿಡದೆ ಆಜಾದ್ ನಗರವನ್ನು ತಲುಪುತ್ತಾರೆ. ಅವರು ತಲುಪಿದ ತಕ್ಷಣವೇ ಹಾಸ್ಪಿಟಲ್ಗೆ ಭೇಟಿ ಕೊಟ್ಟು ವೈದ್ಯರ ಬಳಿಯಲ್ಲಿ ವಿಚಾರಣೆ ನಡೆಸುತ್ತಾರೆ. ಈ ವೇಳೆ ಅವರಿಗೆ ಆ ವ್ಯಕ್ತಿಯ ಹೆಸರು ಚಂದ್ರಕಾಂತ್ ಝಾ ಎಂದು ಮತ್ತು ಚಂದ್ರಕಾಂತ್ ಅವರಿಗೆ 5 ಹೆಣ್ಣು ಮಕ್ಕಳಿದ್ದು ಅವರೆಲ್ಲರ ಹೆರಿಗೆಯನ್ನು ಕೂಡ ಅದೇ ಆಸ್ಪತ್ರೆಯಲ್ಲಿ ಮಾಡಲಾಗಿದೆ ಎಂಬುದು. ಇದಲ್ಲದೆ ಆ ಡಾಕ್ಟರ್ ಚಂದ್ರಕಾಂತನು ವೈದ್ಯರ ಸೋದರ ಮಾವನನ್ನು ಹತ್ಯೆಗೆ ಯತ್ನಿಸಿರುವುದನ್ನು ತಿಳಿಸುತ್ತಾರೆ ಮತ್ತು ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಯುತ್ತಿರುವುದರ ಬಗ್ಗೆ ಕೂಡ ತಿಳಿಸುತ್ತಾರೆ. ಇದನ್ನು ಕೇಳಿದ ನರೇಂದ್ರ ನೇತೃತ್ವದ ಪೊಲೀಸರಿಗೆ ತಾವು ಹುಡುಕುತ್ತಿರುವ ಸೀರಿಯಲ್ ಕಿಲ್ಲರ್ ಈತನೇ ಇರಬಹುದು ಎಂದು ಅನಿಸುತ್ತದೆ ಮತ್ತು ಅವರು ವೈದ್ಯರ ಸೋದರ ಮಾವನನ್ನು ಕೂಡ ವಿಚಾರಣೆ ನಡೆಸುತ್ತಾರೆ. ಆಗ ಅವರಿಗೆ ತಿಳಿದು ಬರುವ ವಿಚಾರವೇನೆಂದರೆ, ಚಂದ್ರಕಾಂತ್ ಸಣ್ಣ ಮೋಟಾರ್ ಗಾಡಿಯನ್ನು ಇಟ್ಟುಕೊಂಡು ಅದರಲ್ಲಿ ತರಕಾರಿಯನ್ನು ಮಾರುವಂತಹ ವ್ಯಕ್ತಿಯಾಗಿರುತ್ತಾನೆ. ಈ ಸಣ್ಣ ಇನ್ಫಾರ್ಮೇಶನ್ ಇಂದ ಪೊಲೀಸರಿಗೆ ಕೆಲವೇ ಗಂಟೆಗಳಲ್ಲಿ ಚಂದ್ರಕಾಂತ್ನ ಮನೆಯನ್ನು ಹುಡುಕಲು ಅನುಕೂಲವಾಯಿತು ಹಾಗೂ ತಕ್ಷಣ ಪೊಲೀಸರು ಸೀರಿಯಲ್ ಕಿಲ್ಲರ್ ಚಂದ್ರಕಾಂತ್ ಝಾನನ್ನು ಬಂಧಿಸುತ್ತಾರೆ. 2006-7ರಲ್ಲಿ ತಿಹಾರ್ ಜೈಲಿನ ಸುತ್ತಮುತ್ತ ತಲೆಯಿಲ್ಲದ ಶವಗಳನ್ನು ಒಂದರ ನಂತರ ಒಂದರಂತೆ ಎಸೆದು ಎಲ್ಲರನ್ನೂ ಭಯ ಹುಟ್ಟಿಸಿದ್ದ ಸೀರಿಯಲ್ ಕಿಲ್ಲರ್ನನ್ನು ಪೊಲೀಸರು ಕೊನೆಗೂ ಬಂಧಿಸುತ್ತಾರೆ. ಈಗ ಪೊಲೀಸರಲ್ಲಿ ಇರುವಂತಹ ಎಲ್ಲ ಕ್ವೆಶ್ಚನ್ಗಳಿಗೆ ಮತ್ತು ನಿಗೂಢ ಕೊಲೆಗಳಿಗೆ ಉತ್ತರವನ್ನು ಕೇಳುವಂತಹ ಅವಕಾಶ ದೊರಕಿತ್ತು. ಪೊಲೀಸರಿಂದ ಬಂಧನವಾದ ಮೇಲೆ ಕೂಡ ಚಂದ್ರಕಾಂತ್ ಮುಖದಲ್ಲಿ ಯಾವುದೇ ಭಯವಾಗಲಿ ಒತ್ತಡವಾಗಲಿ ಇರಲಿಲ್ಲ ಮತ್ತು ಆತ ಹೇಳಿದ, ಪೊಲೀಸರು ಯಾವುದೇ ರೀತಿಯಲ್ಲಿ ಬೆದರಿಸದೆ, ಹೊಡೆಯದೆ, ಬಡಿಯದೇ ಇದ್ದರೆ ಮಾತ್ರ ತಾನೇ ಎಲ್ಲವನ್ನು ಹೇಳ್ತೀನಿ ಅಂತ. ಆತ ಹೀಗೆ ತನ್ನ ಹೆಸರಿನಿಂದ ಕಥೆಯನ್ನು ಹೇಳುತ್ತಾನೆ. ಚಂದ್ರಕಾಂತ್ ಝಾ ತನ್ನ ಹೆಣ್ಣು ಮಕ್ಕಳೊಂದಿಗೆ ದೆಹಲಿಯಲ್ಲಿ ವಾಸವಾಗಿದ್ದನು. ಆದರೆ ಕೆಲ ಕಾಲಗಳ ನಂತರ ಆತ ಹೈದರ್ಪುರಕ್ಕೆ ಸ್ಥಳಾಂತರ ಮಾಡುತ್ತಾನೆ.
ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪ್ರಕಾರ 1 ವರ್ಷದಲ್ಲಿ 4.42 ಮಿಲಿಯನ್ ಜನರು ನಿರುದ್ಯೋಗಗಳ ಕಾರಣ ಬಿಹಾರದಿಂದ ವಿವಿಧ ನಗರಗಳಿಗೆ ವಲಸೆ ಹೋಗುತ್ತಾರೆ. ಅವರು ಮುಂಬೈ ಮತ್ತು ದೆಹಲಿಯಂತಹ ನಗರಗಳಲ್ಲಿ ಅವರ ವಿದ್ಯಾರ್ಹತೆಗೆ ಅನುಗುಣವಾಗಿ ಕೆಲಸಗಳನ್ನು ಹುಡುಕಿಕೊಳ್ಳುತ್ತಾರೆ ಮತ್ತು 7-8 ಜನ ಸಣ್ಣ ಮನೆಯಲ್ಲಿ ವಾಸ ಮಾಡುತ್ತಾರೆ. ಇವರೆಲ್ಲರ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಾಗಗಳಿಂದ ಬಂದಿರುವುದರಿಂದ ಸಾಕಷ್ಟು ತಾರತಮ್ಯ ಮತ್ತು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಚಂದ್ರಕಾಂತ್ ಇರುವಂತಹ ಜಾಗದಲ್ಲಿ ಕೂಡ ಇದೇ ರೀತಿ ಸಮಸ್ಯೆ ಆಗಿರುತ್ತದೆ. ಚಂದ್ರಕಾಂತ್ ದೆಹಲಿಗೆ ಬಂದು ಒಬ್ಬ ತರಕಾರಿ ವ್ಯಾಪಾರಿಯ ಬಳಿಯಲ್ಲಿ ಕೆಲಸ ಸ್ಟಾರ್ಟ್ ಮಾಡುತ್ತಾನೆ. ಅಲ್ಲಿ ಆತ ತರಕಾರಿ ಮೂಟೆ ಇಳಿಸುವುದು ಅಥವಾ ಹಮಾಲಿಯಾಗಿ ಕೆಲಸ ಮಾಡ್ತಾ ಇರ್ತಾನೆ. ಹೀಗಿರುವಾಗ ಒಂದಿನ ಒಂದು ರೌಡಿ ಯಾರನ್ನೋ ಹೊಡೆಯುತ್ತಿರಬೇಕಾದರೆ ಚಂದ್ರಕಾಂತ್ ತಡೆಯುತ್ತಾನೆ. ಇದರಿಂದ ಕೋಪಗೊಂಡ ಆ ರೌಡಿ ಚಂದ್ರಕಾಂತ್ನನ್ನು ಸಹ ಸಾಯುವ ರೀತಿ ಹೊಡೆಯುತ್ತಾನೆ. ಆದರೂ ಚಂದ್ರಕಾಂತ್ ಕಷ್ಟಪಟ್ಟು ಆಸ್ಪತ್ರೆಗೆ ಅಡ್ಮಿಟ್ ಆಗುತ್ತಾನೆ. ಇದರಿಂದ ಅವನಿಗನ್ನಿಸುತ್ತೆ ಯಾರತ್ರ ಪವರ್ ಇದೆಯೋ ಅವರು ಬದುಕಬಹುದು. ವಲಸಿಗನಾಗಿ ಇರುವುದು ತುಂಬಾ ಕಷ್ಟ. ಚಂದ್ರಕಾಂತ್ ಚೇತರಿಸಿಕೊಂಡ ಬಳಿಕ ಮಾರ್ಷಲ್ ಆರ್ಟ್ ಕಲಿತಾನೆ. ಚಂದ್ರಕಾಂತ್ಗೆ ಆ ರೌಡಿಯಿಂದ ಹೊಡೆತ ತಿಂದಿದ್ದು ಮತ್ತು ಆಸ್ಪತ್ರೆಯಲ್ಲಿ ಕಳೆದ ದಿನಗಳು ಮರೆಯಲಾಗದಂತಹ ತುತ್ತಾಗಿರುತ್ತೆ. ಅದಕ್ಕೆ ಅವನು ಇನ್ನು ಮುಂದೆ ಯಾವಾಗ್ಲೂ ಆ ರೀತಿ ಅವಕಾಶ ಬರದೇ ಇರೋ ತರ ಇರಬೇಕು ಅಂತ ಡಿಸೈಡ್ ಆಗ್ತಾನೆ. ಅವನು ಕೆಲಸ ಮಾಡ್ತಾ ಇರುವಂತಹ ಜಾಗದಲ್ಲೂ ಚಂದ್ರಕಾಂತ್ ಮತ್ತೆ ಯೂನಿಯನ್ ಲೀಡರ್ ಜೊತೆ ಗಲಾಟೆ ಇರುತ್ತೆ. ಯಾಕಂದ್ರೆ ಚಂದ್ರಕಾಂತ್ ಯೂನಿಯನ್ ಲೀಡರ್ಗೆ ಯಾವುದೇ ರೀತಿ ಕಮಿಷನ್ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಇದರಿಂದ ಕೋಪಗೊಂಡ ಯೂನಿಯನ್ ಲೀಡರ್ ಮತ್ತೆ ಚಂದ್ರಕಾಂತ್ ಹೊಡೆದಾಟ ಆಗುತ್ತೆ. ಈ ಸಮಯದಲ್ಲಿ ಚಂದ್ರಕಾಂತ್ ಯೂನಿಯನ್ ಲೀಡರ್ನ ಕೈಯನ್ನು ಕಡಿದು ಬಿಡುತ್ತಾನೆ ಮತ್ತು ಅರೆಸ್ಟ್ ಆಗ್ತಾನೆ. ಇದಕ್ಕೆ ಯಾವುದೇ ಸಂಬಂಧ ಇಲ್ಲದ ಆತನ ಪತ್ನಿಯನ್ನು ಬಂಧಿಸುತ್ತಾರೆ. ಚಂದ್ರಕಾಂತ್ನನ್ನು ಜೈಲಿನಲ್ಲಿ ತುಂಬಾ ಕೆಟ್ಟದಾಗಿ ನಡೆಸಿಕೊಳ್ಳುತ್ತಾರೆ. ಕೆಲವೊಮ್ಮೆ ಆತನನ್ನು ವಿವಸ್ತ್ರಗೊಳಿಸಿ ಊಟ ತಿಂಡಿಯನ್ನು ಕೊಡದೆ ಹಿಂಸೆ ಕೊಡುತ್ತಾರೆ. ಇದರಿಂದ ಚಂದ್ರಕಾಂತ್ಗೆ ಯೂನಿಯನ್ ಲೀಡರ್ ಪಂಡಿತ್ ಮೇಲೆ ವಿಪರೀತ ಕೋಪ ಬಂದಿರುತ್ತೆ. ಮತ್ತೆ ಅವನನ್ನೇ ಚಂದ್ರಕಾಂತ್ ಫಸ್ಟ್ ಟಾರ್ಗೆಟ್ ಮಾಡಿಕೊಳ್ಳುತ್ತಾನೆ. ಮತ್ತೆ 1998ರಲ್ಲಿ ಸಿಕ್ಕುವಂತಹ ಶವ ಅದೇ ಯೂನಿಯನ್ ಲೀಡರ್ ಪಂಡಿತ್ ದು ಆಗಿರುತ್ತದೆ. ಹೀಗೆ ಚಂದ್ರಕಾಂತ್ ಸೀರಿಯಲ್ ಕಿಲ್ಲರ್ ಆಗಿ ಬದಲಾಗುತ್ತಾನೆ. 2003ರಲ್ಲಿ ಚಂದ್ರಕಾಂತ್ ಉಮೇಶ್ ಮತ್ತೆ ಶೇಖರ್ ಎಂಬುವವರನ್ನು ಕೊಲ್ಲುತ್ತಾನೆ. ಹಾಗೆ ಇದೇ ರೀತಿ 2006 ಮತ್ತು 2007ರಲ್ಲಿ ಕೊಲೆಗಳನ್ನು ಮುಂದುವರಿಸುತ್ತಾನೆ. ಆದರೆ ಇವತ್ತಿನವರೆಗೂ ಪೊಲೀಸರಿಗೆ ಅವನು ಮಾಡಿದ 3 ಕೊಲೆಗಳ ಸಾಕ್ಷಿ ಸಿಕ್ಕಿಲ್ಲ. ಆದರೆ ಆತ ಮಾಡಿದ 2007ರ ಕೊಲೆಗೆ ಸಾಕ್ಷಿ ಸಿಕ್ಕಿರುತ್ತೆ. ಯಾಕಂದ್ರೆ ಚಂದ್ರಕಾಂತ್ ಶವಗಳ ತಲೆಯನ್ನು ಯಮುನಾ ನದಿಯಲ್ಲಿ ಎಸೆದಿರುವುದಾಗಿ ಹೇಳುತ್ತಾನೆ. ಚಂದ್ರಕಾಂತ್ ಹೇಳಿಕೊಳ್ಳುವಂತೆ ಅವನು ಈ ಕೊಲೆಗಳಿಂದ ಅವನ ಪಾಪವನ್ನು ಕಡಿಮೆ ಮಾಡಿಕೊಳ್ಳುತ್ತಿದ್ದ. ಅದಕ್ಕೋಸ್ಕರ ಅವನು ಶವಗಳ ತಲೆಯನ್ನು ಯಮುನಾ ನದಿಯಲ್ಲಿ ಹಾಕುತ್ತಿದ್ದ. ಚಂದ್ರಕಾಂತ್ ಮೂಲತಃ ಬಿಹಾರ್ನ ಗೋಸಾಯಿ ಎಂಬ ಹಳ್ಳಿಯವನಾಗಿದ್ದ. ಅವನ ಸಿಟ್ಟು ಮತ್ತು ವಿಚಿತ್ರ ಮನಸ್ಥಿತಿಯಿಂದ ಅಲ್ಲಿನ ಜನರು ಅವನನ್ನು ಕಂಡರೆ ಭಯಪಡುತ್ತಿದ್ದರು. ಚಂದ್ರಕಾಂತ್ಗೆ ಸಣ್ಣ ಸಣ್ಣ ವಿಷಯಗಳಿಂದ ಕೋಪ ಬರುತ್ತಿತ್ತು. ಯಾರಾದ್ರೂ ಅವನಿಗೆ ಸುಳ್ಳು ಹೇಳಿದ್ರೆ, ನಾನ್ ವೆಜ್ ತಿಂದ್ರೆ ಈ ತರ ವಿಷಯಗಳನ್ನ ತುಂಬಾ ಸೀರಿಯಸ್ ಆಗಿ ತಗೋತಿದ್ದ. ಚಂದ್ರಕಾಂತ್ ಅವನ ವಿಕ್ಟಿಮ್ಸ್ ಅನ್ನು ಬೇರೆ ರೀತಿಯಲ್ಲಿ ಹುಡುಕುತ್ತಾ ಇದ್ದ. ಅವನು ಅವರ ಜೊತೆ ಮೊದಲು ಒಳ್ಳೆಯ ಫ್ರೆಂಡ್ ತರ ಕಾಣಿಸಿಕೊಳ್ಳುತ್ತಿದ್ದ. ಅವರೆಲ್ಲರ ಅವನ ಅಕ್ಕಪಕ್ಕದ ಊರಿನವರು ಅಥವಾ ಯಾರಾದ್ರೂ ಹೆಲ್ಪ್ ಕೇಳಿಕೊಂಡು ಬಂದಿರುವಂತವರು ಆಗ್ತಿದ್ರು. ಅವನು ಅವರಿಗೆಲ್ಲ ಕೆಲಸ ಕೊಡೋದು ಅಥವಾ ಅವನ ಮನೆಯಲ್ಲಿ ಉಳಿದುಕೊಳ್ಳುವುದಕ್ಕೆ ಹೆಲ್ಪ್ ಮಾಡುವುದು, ಈ ರೀತಿಯಾಗಿ ಟಾರ್ಗೆಟ್ ಅನ್ನು ಸೆಟ್ ಮಾಡಿಕೊಳ್ಳುತ್ತಿದ್ದ. ಒಂದ್ಸಲ ಚಂದ್ರಕಾಂತ್ ಅವನ ಊರಿಂದ ಬಿದು ಜಾಧವ್ ಎಂಬ ವ್ಯಕ್ತಿಯನ್ನು ಕರ್ಕೊಬರ್ತಾನೆ. ಆದರೆ ಆತನ ಗ್ರಹಚಾರ ಚೆನ್ನಾಗಿರೋ ಕಾರಣದಿಂದ ಆತ
ಇನ್ನಿಬ್ಬರೊಂದಿಗೆ ಚಂದ್ರಕಾಂತ್ನಿಂದ ತಪ್ಪಿಸಿಕೊಳ್ತಾರೆ. ಹೀಗೆ ತಪ್ಪಿಸಿಕೊಳ್ಳಬೇಕಾದ್ರೆ ಅನಿಲ್ ಮಂಡಲ್ ಎಂಬಂತಹ ವ್ಯಕ್ತಿ ಚಂದ್ರಕಾಂತ್ನ ಕ್ಯಾಮ್ರಾವನ್ನು ಎತ್ತಿಕೊಂಡು ಓಡಿ ಬರ್ತಾನೆ. ಈ ಸೇಮ್ ಕ್ಯಾಮ್ರಾದಲ್ಲಿ ಚಂದ್ರಕಾಂತ್ ಅವನ ಟಾರ್ಗೆಟ್ಗಳ ಫೋಟೋವನ್ನು ತೆಗಿತಾ ಇದ್ದ. ರೀಸೆಂಟ್ ಆಗಿ ನೆಟ್ಫ್ಲಿಕ್ಸ್ನ ಶೋ ಕಾಲ್ಡ್ ದ ಇಂಡಿಯನ್ ಪ್ರಿಡೇಟರ್ ನಲ್ಲಿ ಇವೆಲ್ಲ ಫೋಟೋಗಳನ್ನು ತೋರಿಸಲಾಗಿದೆ. ಇವೆಲ್ಲ ಕೇವಲ ಫೋಟೋಗಳಲ್ಲ, ಚಂದ್ರಕಾಂತ್ನ ವಿಕೃತ ಮನಸ್ಥಿತಿಯ ಪ್ರತಿರೂಪಗಳು. ಚಂದ್ರಕಾಂತ್ ತನ್ನ ಕಥೆಯನ್ನೆಲ್ಲ ಹೇಳ್ತಾ ಇರಬೇಕಾದ್ರೆ ಕೂಡ ಅವನ ಮುಖದಲ್ಲಿ ಯಾವುದೇ ವಿಷಾದ ಅಥವಾ ಭಯ ಏನೂ ಇರಲಿಲ್ಲ. ಈಗ ನಿಮಗೆಲ್ಲ ಅನ್ನಿಸ್ತಾ ಇರಬಹುದು, ಚಂದ್ರಕಾಂತ್ ಯಾಕೆ ಸೀರಿಯಲ್ ಕಿಲ್ಲರ್ ಆಗಿ ಬದಲಾದ? ಅವನು ಬೆಳೆದಂತಹ ರೀತಿ, ವಾತಾವರಣ ಇವೆಲ್ಲಕ್ಕೂ ಸಂಬಂಧಪಟ್ಟಿದ್ದು. ನಾವು ಹೀಗೆ ತುಂಬಾ ಜನ ಬಡ ಕಾರ್ಮಿಕರನ್ನು ನೋಡ್ತಾ ಇರ್ತೀವಿ. ಅವರಿಗೂ ಕೂಡ ಮೆಂಟಲ್ ಹೆಲ್ತ್, ನೆಮ್ಮದಿ ಎಲ್ಲಾನು ಬೇಕಾಗಿರುತ್ತದೆ. ಅವಿಲ್ಲವಾದರೆ ಅವರು ಮನುಷ್ಯತ್ವವನ್ನು ಮರೆತು ಮೃಗವಾಗಿ ಬದಲಾಗುತ್ತಾರೆ. ಇದು ಚಂದ್ರಕಾಂತ್ ಕಥೆಯನ್ನು ನೋಡಿದರೆ ಗೊತ್ತಾಗುತ್ತದೆ. ಥ್ಯಾಂಕ್ ಯು. ಸದ್ಯದಲ್ಲೇ ಬೇರೆ ಬೇರೆ ಕಥೆಗಳ ಜೊತೆಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ಹಾಕಿ. ಥ್ಯಾಂಕ್ ಯು.